ಮಾನಸಿಕವಾಗಿ ನೀವು ಜರ್ಜರಿತರಾಗಿದ್ದೀರಿ ಅಂತ ಟ್ರೀಟ್ಮೆಂಟ್ ಕೂಡ ಕೊಡಿಸಲಾಗಿತ್ತು. ಹೌದು. ಹೇಗಿದೆ ಟ್ರೀಟ್ಮೆಂಟ್? ಹೇಗೆ ನಡೀತಾ ಇದೆ ಕೌನ್ಸಿಲಿಂಗ್? ಹೌದು, ಯೋಗ ಥೆರಪಿಗೆಲ್ಲ ಹೋದ್ವಿ ನಾವು. ಟ್ರೀಟ್ಮೆಂಟ್ ನಡೀತಾ ಇದೆ. ಆದ್ರೆ ನಾವು ನಿಜವಾಗಿ ಅವರು ಕೊಡ್ತಾ ಇರೋದು ಕೌನ್ಸಿಲಿಂಗು. ನಮ್ಮನ್ನ ಒಂದು ಈ ಸಂದರ್ಭದಲ್ಲಿ ಯಾವ ರೀತಿ ನಮ್ಗೆ ಧೈರ್ಯ ತುಂಬಬಹುದು, ಯಾವ ರೀತಿ ನಮ್ಗೆ ಹೋಪ್ಸ್ ಕೊಡ್ಬೋದು ಅನ್ನೋ ಒಂದು ಇದನ್ನ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ನಮ್ಮ ಡಾಕ್ಟರ್ಸು. ಇವನ್ ಆ ದೃಷ್ಟಿಯಿಂದ ನೋಡಿದ್ರೆ ನಮ್ಮ ಕುಟುಂಬದವರು ಕೂಡ ಅಷ್ಟೇ ತುಂಬಾ ತುಂಬಾ ಬೆಂಬಲ ಕೊಡ್ತಿದ್ದಾರೆ, ಸಾಂತ್ವನ ಕೊಡ್ತಿದ್ದಾರೆ. ಹಾಗೆ ಕೆಲವು ಅನಿರೀಕ್ಷಿತವಾಗಿ ಬಂದಿದೆ, ಸಾಂತ್ವನಗಳು ಬಂದಿದೆ, ಇಲ್ಲ ಅಂತಿಲ್ಲ. ಮತ್ತೆ ಈ ಬೆಳವಣಿಗೆಗಳು ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಎಲ್ಲೋ ಆಸೆ ಇದೆ ನನಗೆ, ಎಲ್ಲ ಸರಿಯಾಗಿ ಹೋಗುತ್ತೆ, ಎಲ್ಲ ಚೆನ್ನಾಗಾಗುತ್ತೆ, ನ್ಯಾಯಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ ಅನ್ನೋದೊಂದು ಇದೆ. ಆದ್ರೆ ಕೆಲವು ಸಂದರ್ಭದಲ್ಲಿ ಮತ್ತೆ ತುಂಬಾ ಒಂದು ಕಳಕಳಿ ಆಗ್ಬಿಡುತ್ತೆ. ಏನಪ್ಪ, ಯಾಕಪ್ಪ ಹಿಂಗಾಯ್ತು, ಏನೋ ಎರಡೂ ರೀತಿ ಮನಸ್ಸಿಗೆ ಅನಿಸ್ತಾ ಇದೆ. ಅವಳು ಚೆನ್ನಾಗಿದ್ದಾಳೆ, ನನ್ನ ಪ್ರಕಾರ ಬಹಳ ಧೈರ್ಯ ತಗೊಂಡಿದ್ದಾಳೆ, ಮತ್ತೆ ತುಂಬಾ ಹೋಪ್ಸಿಂದ ಇದ್ದಾಳೆ. ಬಹಳ ಅವಳ ಕಲಾವಿದ ಬಂಧುಗಳು, ಹಿರಿಯ ಕಲಾವಿದ ಬಂಧುಗಳು ಸಾಕಷ್ಟು ಮಂದಿ ಅವಳಿಗೆ ಮಾತಾಡಿಸಿದ್ದಾರೆ. ಆಕೆ ಒಬ್ಬರೇ ಯಾವಾಗ್ಲೂ ಇರಲ್ಲ, ಈಗ ಒಬ್ಬಳೇ ಅಂತೇಳಿ ಇರಕ್ಕೆ ಅವಳು ಇಷ್ಟಪಡೋದಿಲ್ಲ. ಹೆಚ್ಚಾಗಿ ನಾವು ಇರ್ತೀವಿ, ನಾವು ಎರಡರ ಜೊತೆಗೆ ಇರ್ತೀವಿ. ಆ ರೀತಿಯ ಭಯ ಆತದ್ದು ಏನಿಲ್ಲ, ನಾರ್ಮಲ್ ಅಂತ ಹೇಳ್ಬೋದು ನಾವು. ಒಂದು ದೃಷ್ಟಿಯಿಂದ ಮನಸ್ಸಿನ ಒಳಗೆ ಎಷ್ಟೆಷ್ಟೋ ಕುದೀತಾ ಇರ್ಬೋದು ಅಥವಾ ತುಮುಲ ಆಗ್ತಾ ಇರ್ಬೋದು, ಆದರೆ ನಡವಳಿಕೆಯಲ್ಲಿ ಇದಿಲ್ಲ ಅಥವಾ ಹೇಳಿಕೆ ಮಾತುಕತೆಗಳಲ್ಲೆಲ್ಲ ಏನು ವ್ಯತ್ಯಾಸಗಳು ಬರೋದಿಲ್ಲ. ಸಾಮಾನ್ಯವಾಗಿ ಗಾಯಕರಿಗೆ ಯಾವುದೇ ಭಾವದ ತುದಿಯಲ್ಲಿದ್ದಾಗ, ಅದು ಕೋಪ, ಬೇಜಾರು, ನೋವು, ಸಂತೋಷ, ಒಂದೊಂದು ಹಾಡು ನೆನಪಿಗೆ ಬರುತ್ತೆ ಯಾವಾಗ್ಲೂ ಅಷ್ಟೇನೆ. ಆ ಥರದ ಆಯಮಕ್ಕೆ ಹೋದಾಗ ಯಾವ ಹಾಡನ್ನ ನೆನೆಸ್ಕೊಂಡ್ರಿ? ಯಾವ ಹಾಡು ನೆನೆಸ್ಕೊಂಡ್ರಿ? ಬಿಕಾಸ್ ನೀವು ಖುಷಿ ಕೊಡೋದೇ ಎಂಡ್ ಆಫ್ ದಿ ಡೇ ನೀವು ಸಂಗೀತ ಅಂತ ಪ್ರಾರಂಭದಲ್ಲೂ ಕೂಡ ಈ ಸೆಂಟೆನ್ಸ್ ಉಪಯೋಗಿಸೋದ್ರಿ. ಯಾವ ಹಾಡು ನೆನಪಿಸ್ಕೊಂಡ್ರಿ ತುಂಬಾ? ಮಂಕುತಿಮ್ಮನ ಕಗ್ಗ ನೆನಪಾಗುತ್ತೆ. ಯಾವುದದು? ಹಾಗೆಯೋ ಹೀಗೆಯೋ ಹೇಗೆಯೋ ಜನ್ಮ ಸಾಗಿ ಮುಗಿದು ಮರೆಯುವುದೇ ಸುಕೃತ, ಈಗಲೋ ಆಗಲೋ ಎಂದು ಮುಗಿಯುವುದೆಂತು, ಭಾಗ್ಯವನ್ನು ನೆನೆದು ನಲಿ ಮಂಕುತಿಮ್ಮ. ಒಂದಷ್ಟು ರಾಗದ ಸ್ಪರ್ಶ ಕೊಡಬಹುದು ಅದಕ್ಕೆ. ಕವಿಯ ನೋಡಿ ಕವಿತೆ ಕೇಳಿ ಸಂದರ್ಭ ಹಾಡು ಏನಾಯ್ತು? ಕವಿಯ ನೋಡಿ ಕವಿತೆ ಕೇಳಿ, ಈಗಷ್ಟೇ ಸುಗಮ ಸಂಗೀತ ಪರಿಷತ್ನವರು ಹಮ್ಮಿಕೊಂಡಂತ ಹೊಸ ಕಾರ್ಯಕ್ರಮ ಒಂದು, ಅದರಲ್ಲಿ ಒಂದ್ ಕಡೆ ನಿರೂಪಣೆ ಮಾಡುವಂತ, ಅರೆಸ್ಟ್ಗಿಂತ ಒಂದು 3 ದಿವಸ ಹಿಂದೆ 24ನೇ ತಾರೀಕು ಅವತ್ತು ಸಾಶಿ ಮರುಳೇನವರ ಒಂದು ಕವನದ ಕಾರ್ಯಕ್ರಮ ಇತ್ತು. ಅವತ್ತು ನಿರೂಪಣೆ ನನ್ನ ಪಾಲಿಗೆ ಬಂದಿತ್ತು. ಹಾಡು ಕೂಡ ಅದು ಅಷ್ಟೇ, ಯಾವುದೋ ಒಂದು ಮೋಸದ ಬಗ್ಗೆ ಇದ್ದಂತ ಹಾಡು. ಅದು ತುಂಬಾ ಏನು ಕಾಕತಾಳೀಯವಾಗಿ ಆ ಹಾಡು ನನಗೆ ಸಿಕ್ಬಿಡ್ತು ಹಾಡಕ್ಕೆ. ಬದುಕು ಭಾರ ಅಂತ ಅದು ಹಾಡುವಾಗ ತುಂಬಾ ಕಷ್ಟ ಆಯ್ತು. ಕಲಾವಿದರೆಲ್ಲ ಆಮೇಲೆ ಕೇಳಿದ್ರು, ತುಂಬಾ ಇಮೋಷನಲ್ ಆಗ್ಬಿಟ್ಟೆ, ತುಂಬಾ ಹತ್ಬಿಟ್ಟೆ. ಅವಾಗ ಕೇಳಿದ್ರು ಯಾತಕ್ಕೆ ಅಂತ ಹೇಳಿ. ಯಾರತ್ರ ಒಬ್ಬರತ್ರ ಒಂದು ಸಾಲು ಮನಸ್ಸಿನ ಬಿಚ್ಚಿ ಹೇಳಕ್ಕಾಗ್ಲಿಲ್ಲ. ಕೊನೆ ಕಾಲ್ ಮಾಡಿ ಕೇಳಿದ್ರು, ಯಾತಕ್ಕಮ್ಮ ಅಷ್ಟು ಇಮೋಷನಲ್ ಆಗ್ಬಿಟ್ಟೆ, ಯಾತಕ್ಕೆ ಅಂತ. ಏನಾದ್ರೂ ಹೇಳೋಂಗಿದ್ದಿದ್ರೆ ನಾನು ಒಂದು ಸಾಲು ನನಗೆ ಹೇಳಕ್ ಸಾಧ್ಯ ಆಗ್ಲಿಲ್ಲ. ಏನಾಗ್ಬಿಡುತ್ತೋ ಹೇಗೋ ಏನೋ ಎತ್ತೋ ಅಂತ ತುಂಬಾ ಮನಸ್ಸಿಗೆ ಯೋಚನೆ ಆಗ್ತಾ ಇತ್ತು. ಏನು ಹೇಳಲಿಲ್ಲ. ಅದಾಗಿ ಕೆಲವೇ ದಿವಸ ಏನು 24ಕ್ಕೆ 26ಕ್ಕೆ ನಮ್ಮ ರೆಸ್ಟ್ ಆಗೋಯ್ತು. ನೆನಪಾಗತ್ತಾ ಹಾಡು? ಒಂದೆರಡು ಸಾಲ ಸುಮ್ಮನೆ ಗುಣಗ್ಬೋದಾ? ಬಿಕಾಸ್ ನಿಮ್ಗದು ಯು ಫೀಲ್ ರಿಲ್ಯಾಕ್ಸ್ಡ್ ಅಲ್ಲ ಆ ಸಂಗೀತ? ಇಲ್ಲ, ಹಾಡೋಕ್ ಕಷ್ಟ. ಬದುಕು ಭಾರ ಎಂದನೊಬ್ಬ, ಸಾಲುಗಳೇ ನೆನಪಿ ಬರ್ತಾ ಇಲ್ಲ.
ಹಾಗೆಯೋ ಹೀಗೆಯೋ ಹೇಗೆ ಹೇಗೆಯೋ ಜನುಮ, ಹಾಗೆಯೋ ಹೀಗೆಯೋ ಹೇಗೆ ಹೇಗೆಯೋ ಜನುಮ, ಸಾಗಿ ಮುಗಿಯುವುದು ಮುಗಿದು ಮರೆಯುವುದೇ ಸುಕೃತ, ಸಾಗಿ ಮುಗಿಯುವುದು ಮುಗಿದು ಮರೆಯುವುದೇ ಸುಕೃತ, ಈಗಲೋ ಆಗಲೋ ಎಂದು ಮುಗಿಯುವುದೆಂತು, ಭಾಗ್ಯವನು ನೆನೆದು ನಲಿ ಮಂಕುತಿಮ್ಮ ಮಂಕುತಿಮ್ಮ, ಹಾಗೆಯೋ ಹೀಗೆಯೋ ಹೇಗೆ ಹೇಗೆಯೋ ಜನುಮ, ಬರುವೆಲ್ಲ ಬೇನೆಗಂ ಮದ್ದನಾರಿರಿಸಿಹರು, ನರರ ಕೀರ್ತನಕ್ಕೆಲ್ಲ ಪರಿಹಾರವೆಂತು, ಬರುವೆಲ್ಲ ಬೇನೆಗಂ ಮದ್ದನಾರಿರಿಸಿಹರು, ನರರ ಕೀರ್ತನಕ್ಕೆಲ್ಲ ಪರಿಹಾರವೆಂತು, ಕಿರಿದು ಪಲ್ಲನು ತಾಳಿಕೊಳ್ಳಲೇಬೇಕಷ್ಟಿಷ್ಟು, ಕಿರಿದು ಪಲ್ಲನು ತಾಳಿಕೊಳ್ಳಲೇಬೇಕಷ್ಟಿಷ್ಟು, ಧರೆಯಂತರುಷ್ಣವನು ಮಂಕುತಿಮ್ಮ ಮಂಕುತಿಮ್ಮ, ಹಾಗೆಯೋ ಹೀಗೆಯೋ ಹೇಗೆ ಹೇಗೆಯೋ ಜನುಮ, ಸಾಗಿ ಮುಗಿಯುವುದು ಮುಗಿದು ಮರೆಯುವುದೇ ಸುಕೃತ, ಈಗಲೋ ಆಗಲೋ ಎಂದು ಮುಗಿಯುವುದೆಂತು, ಭಾಗ್ಯವನು ನೆನೆದು ನಲಿ ಮಂಕುತಿಮ್ಮ ಮಂಕುತಿಮ್ಮ. ರಿಲ್ಯಾಕ್ಸ್ ಅನ್ನಿಸ್ತಾ? ಎರಡು ರೀತಿ ಆಗ್ತಾ ಇದೆ. ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ, ಇನ್ನೊಂದು ಕಡೆ ಎಷ್ಟು ತುಂಬಾ ಕಷ್ಟ ಆಗುತ್ತೆ ಹಾಡಕ್ಕೆ, ತುಂಬಾ ಕಷ್ಟ ಅನಿಸುತ್ತೆ. ಸರ್, ನೀವು ಎಮೋಷನಲ್ ಆದ್ರಿ? ಇಲ್ಲ, ಅವಳು ಅಷ್ಟು ಇಮೋಷನಲ್ಲು, ಅವಳ ಇಮೋಷನಲ್ಲಿ ನಾನು ಮುಳುಗಿ ಹೋದೆ ಅಷ್ಟೇ. ಬಂತು, ಎಷ್ಟು ಕಷ್ಟ ಅನುಭವಿಸಿದಾಳಪ್ಪ ಪಾಪ ಅಂತ. ಮುಂದಿಂದು ಇನ್ನೂ ಭಾಗ್ಯ ಇದೆ, ಒಳ್ಳೆಯ ದಿನಗಳಿದೆ ಅಂತ ಹೇಳೋದನ್ನು ನೆನೆಸ್ಕೊಳ್ಬೇಕು ನಾವು. ಬಟ್ ಆನ್ ದ ಅದರ್ ಸೈಡ್, ಆನ್ ದ ಸೀರಿಯಸ್ ನೋಟ್, ಒಂದು ದೊಡ್ಡ ಹೋರಾಟಕ್ಕೆ ನಿಂತಿದ್ದೀರಿ ಅಂತಲೂ ಕೂಡ ಅನ್ಸುತ್ತಾ? ಇಲ್ಲ, ನಮ್ಮನ್ನ ದೈವವೇ ನಮ್ಮನ್ನ ಮುನ್ನಡೆಸ್ತಾ ಇದೆ, ನಾವಾಗಿ ಏನು ಹೋರಾಟ ಮಾಡ್ತಾ ಇಲ್ಲ ಅಂತ ಹೇಳಿ ಅನಿಸ್ತಾ ಇದೆ. ನನಗದೇ ನಿರೀಕ್ಷೆ. ಕರ್ನಾಟಕದ ಮಹಿಳೆ ನೊಂದಿದ್ದಾಳೆ, ಅವಳ ಪರ ಅವಳಿಗೆ ನ್ಯಾಯನ ಒದಗಿಸ್ಕೊಡ್ತಾರೆ, ಅವಳ ಕಷ್ಟನ ಅರ್ಥ ಮಾಡ್ಕೊಳ್ತಾರೆ ಅಂತ ಒಂದು ನಿರೀಕ್ಷೆ ನನಗೆ. ಅದು ಮಾಡಿಕೊಡಿ ಅಂತೇಳಿ ಬೇಡ್ಕೊಳ್ತೀನಿ, ಕೇಳ್ಕೊಳ್ತೀನಿ. ಜಯ